ಪ್ರವೇಶ ಮಾಡಿದ ಜೊಳ್ಳು ಮಾನವ ಪಿಳ್ಳೆ. ನೀನೇನು ಸರ್ವತಂತ್ರ ಸ್ವತಂತ್ರನ? ನಾವು ನಮ್ಮಂತ ಪ್ರಾಣಿಗಳು ನಿಮ್ಮಂತವರ ಮನೆಯನ್ನು ಪ್ರವೇಶ ಮಾಡಿದ್ರೆ ಪುರೋಹಿತರನ್ನು ಕರೆಸಿ ಗ್ರಹಶಾಂತಿ ಮಾಡಿಸ್ತೀರಿ. ನೀವು ಪ್ರವೇಶ ಮಾಡಿದ್ರೆ ನಮಗೆ ಯಾವ ಶಾಂತಿ ಅನ್ನೋದು ಗೊತ್ತಿಲ್ಲ. ಯಾರು ನೀನು? ಯಾಕೆ ಬಂದೆ? ಕಾರಣ ಹೇಳು. ವಿಚಿತ್ರವಾದಂತಹ ನಿನ್ನ ಮಾತುಗಳನ್ನು ಕೇಳಿದಾಗ ನನಗೂ ಬಹಳ ವಿಚಿತ್ರ ಅನ್ನಿಸ್ತಾ ಇದೆ. ನಿನ್ನ ವರ್ತನೆ ವಿಚಿತ್ರವಾಗಿದೆ, ಹಾಗಾಗಿ ನಮ್ಮದು ವಿಚಿತ್ರವಾದ ಮಾತೆ. ಹೌದಪ್ಪ, ಒಪ್ಪಿಕೊಳ್ತೇನೆ ನಾನು. ಆದ್ದರಿಂದ ನನ್ನ ಸರಿಕೆಯನ್ನ, ನನ್ನ ಪರಿಚಯವನ್ನ ನಿನಗೆ ಹೇಳುವುದು ಅನಿವಾರ್ಯ. ಹೇಳು. ದ್ವಾರಕೆ ಎನ್ನುವ ಹೆಸರನ್ನ ನೀನು ಕೇಳಿದ್ದೀಯೋ ಇಲ್ವೋ ಗೊತ್ತಿಲ್ಲ. ಕೇಳಿದ ನೆನಪು. ದ್ವಾರಕೆಯಲ್ಲಿ ನೆಲೆಸಿರುವಾತ ವಸುದೇವ ದೇವಕಿಯರಿಗೆ ಸಂಜಾತ ಕೃಷ್ಣ ಎಂದು ಲೋಕ ಪ್ರಖ್ಯಾತ. ವಾಸ ದ್ವಾರಕೆ. ತಂದೆ ತಾಯಿಯರು ವಸುದೇವ ದೇವಕಿಯರು ಕರೆಯುವುದಕ್ಕೆ ಇಟ್ಟ ಹೆಸರು ಕೃಷ್ಣ. ಮಾಡಿದ ಕೆಲಸ ಇದ್ದಕ್ಕಿದ್ದ ಹಾಗೆ ನನ್ನ ಗುಹೆಯನ್ನು ಪ್ರವೇಶ ಮಾಡಿದ್ದೇನೋ ಶಂಖವನ್ನು ಮೊಳಗಿಸಿತು. ಅದರ ಧ್ವನಿಯನ್ನು ಕೇಳಿ ನನ್ನ ಮಗಳು ಹಾರಿ ಭಯಗೊಂಡು ಅಪ್ಪ ಅಪ್ಪ ಎಂದು ಒಬ್ಬಿಟ್ಟಳು. ಬಂದು ನೋಡಿದ್ರೆ ನೀನೇ ಮಾಡಿದ ಕೆಲಸ. ಅವಳನ್ನು ಬೆದರಿಸುವುದಕ್ಕಾಗಿಯೇ ಮಾಡಿದ ಕೆಲಸವೋ ಅಲ್ಲ, ಬೇರೆ ಯಾವುದಾದ್ರೂ ಕಾರಣ ಉಂಟು? ಸತ್ಯ ಹೇಳು. ಮಣಿಯನು ವರಸ್ಯಮಂತಕ ಮಣಿಯನು ಎಲ್ಲ ಸಖ ಧರಿಸಿ ಬಂದಿರಲದರನು, ಎಲ್ಲ ಸಖ ಧರಿಸಿ ಬಂದಿರಲದರನು. ಭರಸೆನೆದು ನೀನು ಭರಸೆನೆದು ನೀಗಳು ತೊಂದುದನ್ನರಿತು ಬಂದಿಗೆ ಒಯ್ಯಲು, ತೊಂದುದನ್ನರಿತು ಬಂದಿಗೆ ಒಯ್ಯಲು. ಊದುವುದಕ್ಕೆ ಕಾರಣ ಅವಳನ್ನು ಹೆದರಿಸುವುದಲ್ಲ ಅಲ್ವಾ? ಯಾಕೆಂದ್ರೆ ಅವಳನ್ನು ಹೆದರಿಸುವುದರಿಂದ ನನಗೆ ಯಾವುದು ಲಭ್ಯ ಆಗುವುದಿಲ್ವಲ್ಲ. ಹಾಗಾದ್ರೆ ಏನು ಲಭ್ಯ ಆಗುತ್ತೆ ಅಂತ ಊದಿದೆ. ಇಲ್ಲಿ ನಾನು ಕಂಡು ಹಿಡಿದದ್ದು ಸ್ಯಮಂತಕ ಮಣಿ ಎನ್ನುವುದೊಂದು ಉಂಟು ಇಲ್ಲಿ. ಅದು ನನ್ನ ಸಖನಿಗೆ ಸಂಬಂಧಪಟ್ಟಂತಹ ದಿವ್ಯವಾಗಿರುವ ರತ್ನ. ಅದು ಈ ಗುಹೆಯಲ್ಲಿರುವ ಕಾರಣದಿಂದಲಾಗಿ ಅದರ ವಿಚಾರವನ್ನ ವಿಮರ್ಶಿಸಿ ವಿನಿಮಯಿಸಿಕೊಳ್ಳುವುದಕ್ಕಾಗಿ ಅವಳನ್ನ ಎಚ್ಚರಿಸುವುದಕ್ಕೋಸ್ಕರ ತಲ್ಲೀನರಾಗಿದ್ಲು ಅವಳು ಮಗುವನ್ನ ತೂಗುವಂತಹ ಕೆಲಸ. ಅವಳನ್ನ
ನನ್ನತ್ತ ಆಕರ್ಷಿಸುವುದಕ್ಕಾಗಿ ಹಾ. ನಾನು ಈ ರೀತಿಯಾಗಿ ಶಂಖವನ್ನ ಮೊಳಗಬೇಕಾಯಿತು. ಓಹೋ. ಅಂದ್ರೆ ಈ ಸ್ಯಮಂತಕ ಮಣಿಯನ್ನು ಒಯ್ಯುವುದಕ್ಕಾಗಿ ನಾನು ಬಂದವನು. ಸಮಂತಕ ಮಣಿ ನಿನ್ನ ಸ್ನೇಹಿತರಿಗೆ ಸೇರಿತ. ಹೌದಾ? ನಾನಿಲ್ಲಿ ತಂದಿದ್ದು ಹೇಗೆ ಗೊತ್ತಾ? ಹೇಗೆ? ಯಾವುದೋ ಕಥೆಯನ್ನು ಕಟ್ಟಿ ಹೇಳಿದ ಹಾಗೆ ಕಾಣಿಸ್ತಾ ಇದೆ. ಇಲ್ಲದೆ ಇದ್ರೆ ನಿನ್ನ ಸ್ನೇಹಿತ ಅವನಿಗೆ ಸಂಬಂಧಪಟ್ಟಿದ್ದು ಈ ರತ್ನ ಅದಿಲ್ಲಿರುವುದನ್ನ ಕಂಡು ನೀನು ಎತ್ತರಿಸುವುದಕ್ಕಾಗಿ ಶಂಕ ಊದಿದ್ದು. ಅದೆಲ್ಲ ಕಥೆ ಬೇಡ. ಅದು ಇಲ್ಲಿ ಹೇಗೆ ಬಂತು? ಅದು ನಿಜವಾದ ಘಟನೆ ನಾನು ಹೇಳ್ತೇನೆ. ಏನು? ಕಾಡಿನಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭದಲ್ಲಿ ಫಳ 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 ಹೊಳೆಯುತ್ತ ನನ್ನ ಕಣ್ಣನ್ನು ಕೋರೈಸಿ ನನ್ನ ಚಿತ್ತವನ್ನು ಆಕರ್ಷಿಸಿತು. ಆ ಬೆಳಕು ಬಂದತ್ತ ದಾಪುಗಾಲಿಸಿ ಧಾವಿಸಿದೆ. ಹೋಗಿ ನೋಡ್ತೇನೆ, ಹರಿಯಕ್ಷ ಸಿಂಹದ ಬಾಯಿಯಲ್ಲಿ ಅದುಂಟು. ಅದೇ ಸಿಂಹದ ಮೇಲೆ ಯಾವಾಗಿದೆ? ಪ್ರಾರಂಭ ಆಯ್ತು. ಹೊಡೆದಾಟ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ, ಅದು ನಿಮ್ಮ ಮಾನವರದ್ದು. ಬಡಿದಾಟ ಅಂತ ಹೇಳೋಣ, ಅದೇನಿದ್ರು ಭಟರದ್ದು. ನಮ್ದು ಜಗಳ ಕಂಚನೆ. ಆಮೇಲೆ ಹರಿಯಕ್ಷರನ್ನು ಮಾಡುವ ಹೇಳಿ ಅದರ ಬಾಯಲ್ಲಿರುವಂತಹ ಶಮಂತಕ ಮಣಿಯನ್ನು ಆಕರ್ಷಿತರಾದ ನಾನು ತಂದು ಪ್ರವೀರನ ತೊಟ್ಟಲಿಗೆ ಆಡುವುದಕ್ಕಾಗಿ ಬಂಧಿಸಿದ್ದೇನೆ. ಇಲ್ಲದ ಕತೆ ಹೇಳಿದ್ರೆ ಜಾಗೃತಿ. ಲಿಖಿತದಿಂದಲೇ ಮಣಿಯನ್ನು ಪುಟೆಯನ್ನು ವಹಿತ ಬೇಡ ಈ ಛಲವನ್ನು, ಪುಟೆಯನ್ನು ವಹಿತ ಬೇಡ ಈ ಛಲವನ್ನು, ಎಂದದೆ ಕೈಯನ್ನು ಮಿರಳು ಈಗ ರಾಜುಜಲು. ಒಳ್ಳೆಯ ಮಾತಿನಿಂದ ಹೇಳುವುದು ಪ್ರಥಮ, ಆಮೇಲೆ ಕ್ರಮ ಕೈಗೊಳ್ಳುವುದು ಬೇರೆ. ಅಂದ್ರೆ ಮೊದಲು ಸಾಮ. ಹೌದು. ನಿನಗೆ ಹಿತದಿಂದ ಹೇಳ್ತಾ ಇದ್ದೇನೆ. ಹಿತದಿಂದ ಆ ಮಣಿಯನ್ನ ನನಗೆ ಕೊಡು. ಕೊಡ್ಲಿಲ್ಲ ಅಂತಾದ್ರೆ ಕಥೆ ನೇರ ಆಗ್ಲಿಕ್ಕಿಲ್ಲ. ಎಚ್ಚರಿಕೆ. ಅಂದ್ರೆ ನನ್ನನ್ನು ಹೆದರಿಸ್ತೀಯ ನೀನು. ಅಲ್ಲ, ನಾನು ಎಚ್ಚರಿಕೆ ಕೊಟ್ಟಿದ್ದು. ಅಂದ್ರೆ ಸಾಮಾನ್ಯ ಯಕ್ಕಷ್ಟಿತ ಪ್ರಾಣಿ ಅಂತ ಮಾಡಿದ್ದೆ. ಪ್ರಾಣಿ. ನನ್ನಕ್ಕೆ ಪ್ರಾಣಿಯು ಎಚ್ಚರಿಕೆ. ಹೌದೌದು. ನನಗೆ ಮೊದಲು ಹಿತವಾಗಿ ಹೇಳುವುದು. ಕ್ರಮ ತೆಗೆದುಕೊಳ್ಳುವಾಗ ಅವಸರ ಮಾಡಬಾರ್ದಲ್ಲ. ಹೌದೌದು. ಹಾಗಾಗಿ ನಿಧಾನಗತಿಯಲ್ಲಿ ಮೊದಲು ಹೇಳುವುದು. ಹಾ. ಅದನ್ನು ಕೇಳದೆ ಇದ್ದಾಗ ದಾರಿ ಬೇರೆ. ಪರ್ಯಾಯವಾಗಿ ಭಯವನ್ನ ಸೃಷ್ಟಿಸ್ತೀಯ ನಮ್ಮ ಅಂತರಂಗದಲ್ಲಿ. ಎಷ್ಟಂದ್ರೂ ಪ್ರಾಣಿ ಅಲ್ವ ನೀನು. ಭೀತಿಯ ಬೀಜವನ್ನ ಬಿತ್ತುವುದು ನೀನು ಅಂತ ಅಲ್ಲ, ನಿಮ್ಮ ಮಾನವರ ಜಾತಿಯೇ ಅಷ್ಟು. ನೀವೇನೇ ಆದ್ರೂ ಕೇವಲ ನಿಮ್ಮ ಬುದ್ಧಿವಂತಿಕೆಯಿಂದ ನಮ್ಮಂತ ಪ್ರಾಣಿಗಳಲ್ಲಿ ಎಷ್ಟೇ ಬಲಾಢ್ಯವಾಗಿರಲಿ, ಆನೆ ಆಗಿರಲಿ, ಅಂಕುಶದಿಂದ ನಾವು ನಿಯಂತ್ರಣಕ್ಕೊಳಪಡಿಸ್ತೇವೆ. ನಿಮ್ಮ ಕೆಲಸಕ್ಕೆ ಬಳಸಿಕೊಳ್ತೀರಿ. ಹೌದಾ? ಆಮೇಲೆ ಹರಿಯುವ ಹಾವೇ ಆಗಲಿ ಅದನ್ನು ಆಡಿಸಿ ಬದುಕ್ತೀರಿ. ಆಮೇಲೆ ನಮ್ಮಂತ ಕರಡಿಗಳನ್ನು ಹಿಡಿದು ಆಡಿಸಿ ಕುಣಿಸಿ ಅದರಿಂದಲೂ ಬದುಕ್ತೀರಿ. ಅಂತೂ ನೀವು ಬದುಕುವುದಕ್ಕೆ ನಾವೊಂದು ಸಾಧನ, ಮಾಧ್ಯಮ, ಅದೇ ಒಂದು ಧೈರ್ಯ. ಹಾಗೆ ಹೆದರಿಸಬೇಡ. ಸಾಮಾನ್ಯ ಯಾಕಷ್ಟಿತ ಕರಡಿ ಅಲ್ಲವೇ ಅಲ್ಲ.
ಜನಸಾಮಾನ್ಯ ನಮ್ಮ ಹುಟ್ಟಿನ ಗುಟ್ಟೇ ಬೇರುಂಟು. ಹೌದಾ? ಆ, ಅಯ್ಯಯ್ಯೋ, 1000 ವರ್ಷ ಬದುಕಿದ್ರೆ 1000 ಚೋದ್ಯ ಕಾಣಬಹುದಂತೆ. ಹಾಗೆ ಊರು ಸುತ್ತಿದ್ರೆ ಹಲವು ವಿಶೇಷ ಸಿಗ್ತದಂತೆ. ನನಗೆ ಈ ಗುಹೆಗಳಿಗೊಂದು ವಿಶೇಷ ಸಿಗ್ತದೆ ಅಂತ ಆದ್ರೆ ಕೇಳುವ. 1000 ವರ್ಷ ಬದುಕು, ಎಷ್ಟೆಲ್ಲ ಚೋದ್ಯ ಸಿಗ್ತದೆ ನೋಡು. ಅದೇ ಸೃಷ್ಟಿಕರ್ತ ಪರಮೇಷ್ಠಿ ಹಾ ಬ್ರಹ್ಮ, ಹಾ ಅವನ ಆಕಳಿಕೆಯಿಂದ ಹುಟ್ಟಿ ಬಂದ ಬ್ರಹ್ಮೋದ್ಭವ ಜಾಂಬವಂತ ಜಾಗ್ರತೆ. ಹೌದಾ? ಸೃಷ್ಟಿಯೊಳಗ ಭೂತ ಸೃಷ್ಟಿಯೊಳಗ ಭೂತ ಪಗಲ ಪರಮೇಷ್ಠಿಯೊಳಗೆ ದಿಗುನು ಪರಮೇಷ್ಠಿಯೊಳಗೆ ದಿಗುನು ಹೌದಪ್ಪ, ಬ್ರಹ್ಮನಿಂದ ಉದ್ಭವಿಸಿದವನು ನೀನು. ಹೌದು. ದೊಡ್ಡ ಸಂಗತಿ ಅಲ್ಲವೋ ಅದು? ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತಾರ ಬ್ರಹ್ಮ. ಹೌದಾ? ಎಲ್ಲರೂ ಬ್ರಹ್ಮನಿಂದಲೇ ಹುಟ್ಟುವವರೇ. ಅದೌದು. ನೀನೇನು ದೊಡ್ಡ ಸಂಗತಿ ಅಂತ ಆಗುವುದಿಲ್ಲ. ಎಲ್ಲವರು ಬ್ರಹ್ಮನಿಂದಲೇ ಹುಟ್ಟುವವರು. ಹೌದು. ಹುಟ್ಟಿದ ಯಾರು ಬ್ರಹ್ಮನನ್ನು ಅಪ್ಪ ಅಂತ ಕರೆಯುವುದಿಲ್ಲ. ನಾನು ಹಾಗಲ್ಲ, ಕರೆಯುವುದಿದ್ರೆ ಬ್ರಹ್ಮನಿಗೆ ಅಪ್ಪ ಎಂದು. ಅಷ್ಟು ನೇರ ಸಂಬಂಧ ನಮಗೂ ಅವರಿಗೂ. ಮಧ್ಯದಲ್ಲಿ ಬೇರೆ ಅಪ್ಪ ಇಲ್ಲ, ಆಹಾ. ಮೂಲವೇ ಅದು. ನಿಮಗೆಲ್ಲ ಬೇರೆ ಅಪ್ಪ, ನಮಗೆಲ್ಲ ಒಂದೇ ಅಪ್ಪ. ಮೂಲವೇ ಅದು. ಹಾ. ಹಾ ಹಾಗಂತ ನಿನಗೊಬ್ಬರಿಗೆ ಅಲ್ಲ ಕೊಚ್ಚಿಕೊಳ್ಳುವುದು ಬೇಡ ನೀನು. ಹೌದಪ್ಪ. ಹಾಗೆ ನೇರವಾಗಿ ಬ್ರಹ್ಮನನ್ನ ಅಪ್ಪ ಅಂತ ಕರೆಯುವವರು ಬಹಳ ಜನ ಇದ್ದಾರೆ. ಹೌದಾ? 7 ಜನರಿದ್ದಾರೆ ಅಂತ ನಾನು ಕೇಳಿದ್ದು. ಅರೆ 7 ಜನ ಇರಲು ನಮ್ಮಂತವ್ರ ಅಪರೂಪ. ಹೌದು. ಆ 7 ಜನ ಎಲ್ಲ ಉಳಿದವರೆಲ್ಲ ಬಹಳ ಸಾಧನೆ. ಉದಾಹರಣೆಗೆ ನಾರದರು.